ಇಲ್ಲಿ ದೇವಿ ಶಿಲೆಯಲ್ಲಿ ಮಾತ್ರವಲ್ಲ, ಮಾನವನ ದೇಹದಲ್ಲಿ ಅವತರಿಸಿ ಹಿಂದಿನ ಬದುಕನ್ನು, ಮುಂದೆ ಬರುವ ದಾರಿಯನ್ನು ಹೇಳುವ ತಾಯಿ. ಅವಳೇ ಇಡಗುಂಜಿ ಸಮೀಪದ ಶಕ್ತಿ ಉಸಿರಾಡುವ ನೆಲದ ನೀಲ್ಗೋಡ್ ಚೌಡೇಶ್ವರಿ. ಈ ದೇವಿಯ ಅದ್ಭುತದ ಕಥೆಯ ಬಗ್ಗೆ ತಿಳ್ಕೊಂಡು ಬರೋಣ ಬನ್ನಿ. ಸುಮಾರು 25 ವರ್ಷಗಳ ಹಿಂದೆ ಒಂದು ಬಡ ಮೀನುಗಾರರ ಕುಟುಂಬ. ಆ ಕುಟುಂಬದಲ್ಲಿ ಒಬ್ಬ ಸಣ್ಣ ಬಾಲಕ. ಒಂದು ದಿನ ಶರವತಿ ನದಿಯಲ್ಲಿ ಈಜಲು ಹೋಗಿದ್ದಾಗ ಅವನಿಗೆ ಒಂದು ಕಲ್ಲು ಸಿಕ್ಕಿತು. ಆಟದ ವಯಸ್ಸು. ಆ ಕಲ್ಲಿಗೆ ಪೂಜೆ ಅಲಂಕಾರ ಮಾಡ್ತಾ ಇದ್ದ. ಇದನ್ನು ನೋಡಿದ ಅವರ ತಾಯಿ, ಯಾಕೆ ಈ ಕಲ್ಲಿಗೆ ಪೂಜೆ ಮಾಡ್ತಾ ಇದ್ದೀಯಾ ಅಂತ ಜೋರಾಗಿ ಕೇಳಿದಾಗ ಆ ಬಾಲಕ ಆ ಕಲ್ಲನ್ನು ಎಸೆದು ಬಿಟ್ಟನು. ಆದರೆ ಅದೇ ಕ್ಷಣ ಒಂದು ಅದ್ಭುತ ನಡೆಯಿತು. ಜಲದೇವತೆಯ ರೂಪದಲ್ಲಿ ಯಕ್ಷಿ ಚೌಡೇಶ್ವರಿ ಆ ಬಾಲಕನ ದೇಹದಲ್ಲಿ ಆವರಿಸಿಕೊಂಡಳು. ಅದು ಅವನ ಜೀವನದ ಮೊದಲ ದರ್ಶನ. ಆಗ ಕೇವಲ 11 ವರ್ಷದ ಬಾಲಕ. ಆ ದಿನ ದೇವಿ ಅವನ ಮೈಯಲ್ಲಿ ಬಂದು ಹೇಳಿದಳು, ನಿನ್ನ ಕುಟುಂಬವನ್ನು ಉದ್ಧಾರ ಮಾಡುತ್ತೀನಿ, ಆದರೆ ನಿನ್ನ ಮೂಲಕ ಲೋಕ ಕಲ್ಯಾಣ ನಡೆಯಬೇಕು ಅಂತ ಹೇಳಿದಳು. ನಂತರ ಏನು ದಿಕ್ಕು ದೋಚದೆ ಬಂಗಾರಮಕ್ಕಿ ಶ್ರೀ ಕ್ಷೇತ್ರದಲ್ಲಿ ಆಂಜನೇಯ ದರ್ಶನದಲ್ಲಿ ಕೇಳಿದಾಗ ಒಂದು ದಿವ್ಯ ಸಂದೇಶ ಸಿಕ್ಕಿತು. ನಿನ್ನಿಂದ ಒಂದು ಮಹತ್ವದ ಕಾರ್ಯ ನಡೆಯುತ್ತದೆ. ಶ್ರೀ ಚೌಡೇಶ್ವರಿಯ ಲೋಕ ಕಲ್ಯಾಣ ಆರಂಭ ಆಗಬೇಕು. ಕಾಲಕ್ರಮೇಣ ಆ ಬಾಲಕ ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದಾಗ ಏನು ಮಾಡಬೇಕೆಂದು ಗೊತ್ತಾಗದೆ ದಿವ್ಗಿಯ ಮಠಾಧೀಶರಾದ ಶ್ರೀ ರಾಮಾನಂದ ಸ್ವಾಮಿಗಳ ಹತ್ತಿರ ಈ ವಿಷಯವನ್ನು ಹೇಳಿದಾಗ ಅವರು ತಿಳಿಸಿದರು, ಗೇರ್ಸೊಪ್ಪದ ಸೀಮೆ ಮುಖ್ಯ ಪ್ರಾಣ ಕ್ಷೇತ್ರದಲ್ಲಿ ದೇವರ ಪಲ್ಲಕ್ಕಿಯನ್ನು ಅನುಸರಿಸಿ ಆ ಪಲ್ಲಕ್ಕಿ ಎಲ್ಲಿ ನಿಲ್ಲುತ್ತದೋ ಅಲ್ಲಿ ನೀನು ಚೌಡೇಶ್ವರಿ ದೇವಸ್ಥಾನ ಮಾಡಬೇಕು. ಆ ಪಲ್ಲಕ್ಕಿ ಬಂದು ನಿಂತಿದ್ದು ನೀಲ್ಗೋಡ ದಟ್ಟವಾದ ಕಾಡಲ್ಲಿ, ದೊಡ್ಡ ಅರಣ್ಯ ಪ್ರದೇಶ, ಸುತ್ತಲೂ ಗಿಡ ಮರ ಗುಡ್ಡ. ಇನ್ನೊಂದು ವಿಷಯ ಏನಂದ್ರೆ ಅದು ಫಾರೆಸ್ಟ್ ಲ್ಯಾಂಡ್. ಇಲ್ಲಿ ಯಾವುದೇ ರೀತಿಯ ಕಟ್ಟಡ ನಿರ್ಮಾಣ ಮಾಡಲು ಸಾಧ್ಯವಿಲ್ಲ. ಆದರೆ ಆ ಜಾಗವನ್ನೇ ಆಂಜನೇಯ ಯಾಕೆ ತೋರಿಸಿದ್ದ? ಈ ಕಾಡಲ್ಲಿ ದೇವಸ್ಥಾನ ಹೇಗಾಯ್ತು? ಆ ಬಾಲಕ ಏನಾದ? ಬನ್ನಿ ಮುಂದಿನ ಭಾಗದಲ್ಲಿ ತಿಳ್ಕೊಂಡು ಬರೋಣ. ಧನ್ಯವಾದ. ನಾನು ನಿಮ್ಮ ಶುಭ.